ಸುಭಾಷಿತದ ಪ್ರಾರಂಭದಲ್ಲಿ ಎನ್ನ ಆರಾಧ್ಯ ಗುರುಗಳು ಶಿವಾನುಭವ ಚಕ್ರವರ್ತಿಗಳು ಲಿಂಗಪೂಜಾ ಮೋಹಿಗಳು ಆಗಿದ್ದಂತಹ ಲಿಂಗೈಕ್ಯ ಶ್ರೀಮನ್ನಿರಂಜನ ಪ್ರಣವಸ್ವರೂಪಿ ರುದ್ರಮುನಿ ಮಹಾಸ್ವಾಮಿಗಳರನ್ನು ಎನ್ನ ಅಂತರಾತ್ಮದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಂಡು ನನ್ನ ಸುಭಾಷಿತವನ್ನು ಕೇಳುತ್ತಿರುವಂತಹ ನನ್ನೆಲ್ಲ ಯುವ ಮಿತ್ರರೇ ಮತ್ತು ಸ್ನೇಹಿತರೆ ಮತ್ತು ನನ್ನ ಸುಭಾಷಿತವನ್ನು ಕೇಳಿ ನನಗೆ ಹಾರೈಸುತ್ತಿರುವಂತಹ ನನ್ನೆಲ್ಲ ಗುರು ಹಿರಿಯರ ಪವಿತ್ರ ಪಾದಾರವಿಂದಗಳಿಗೆ ಎನ್ನ ಭಕ್ತಿಪೂರ್ವಕವಾಗಿರುವಂತಹ ನಮಸ್ಕಾರಗಳು. ಸೂರ್ಯೋದಯದಲ್ಲೊಂದು ಸುಭಾಷಿತ ಎನ್ನುವಂತಹ ಕಾರ್ಯಕ್ರಮದಡಿಯಲ್ಲಿ ನಾನು ದಿನಾಲೂ ಒಂದೊಂದು ಸುಭಾಷಿತವನ್ನು ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇವತ್ತು ನಾಲ್ಕನೇ ಸುಭಾಷಿತದೊಂದಿಗೆ ತಮ್ಮ ಮುಂದೆ ನಾನು ಬರ್ತಾ ಇದ್ದೇನೆ. ಆ ನಾಲ್ಕನೇ ಸುಭಾಷಿತ ಯಾವುದು ಅನ್ನೋದನ್ನು ನಾವು ಇವತ್ತು ನೋಡೋಣ. ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್ ಕ್ಷಣತ್ಯಾಗೇ ಕುತೋ ವಿದ್ಯಾ ಕಣತ್ಯಾಗೇ ಕುತೋ ಧನಂ. ಇವತ್ತಿನ ಈ ಸುಭಾಷಿತದಲ್ಲಿ ಸುಭಾಷಿತಕಾರರು ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಹಣ ಮತ್ತು ವಿದ್ಯೆಯನ್ನು ಗಳಿಸಬೇಕಾದ್ರೆ ಯಾವ ರೀತಿ ಗಳಿಸಬೇಕು ಅಂತ. ಕ್ಷಣತ್ಯಾಗೇ ಕುತೋ ವಿದ್ಯಾ, ವಿದ್ಯೆಯನ್ನು ಗಳಿಸಬೇಕು ಅನ್ನುವಂತಹ ಮನುಷ್ಯ ಕ್ಷಣಗಳನ್ನೂ ಕೂಡ ನಾವು ಹಾಳು ಮಾಡಬಾರ್ದು ಅನ್ನುವಂತಹದ್ದು. ಕ್ಷಣಗಳನ್ನು ಉಪಯೋಗಿಸಿಕೊಂಡು ವಿದ್ಯೆ ಗಳಿಸಬೇಕು ಅಂದರೆ ದಿನಾಲೂ ಓದಬೇಕು, ನಾಳೆ ಓದ್ತೀನಿ ನಾಡದು ಓದ್ತೀನಿ ಅಂತ ದಿನಗಳನ್ನು ತಾಸುಗಳನ್ನು ಕ್ಷಣಗಳನ್ನು ಹಾಳು ಮಾಡಿದರೆ ವಿದ್ಯೆ ಒಲಿಯೋದಿಲ್ಲ ಅಂತ ಅರ್ಥ. ಕ್ಷಣತ್ಯಾಗೇ ಕುತೋ ವಿದ್ಯಾ, ಕ್ಷಣಗಳನ್ನು ನಿಮಿಷಗಳನ್ನು ದಿನಗಳನ್ನು ತಿಂಗಳುಗಳನ್ನು ಕಳ್ಕೋತ ಹೋದರೆ ಎಲ್ಲಿಂದ ವಿದ್ಯೆ ಬರಬೇಕು ಅಂತಾರೆ. ಆದ್ದರಿಂದ ಕ್ಷಣಶಃ ಕಣಶಶ್ಚೈವ, ಕ್ಷಣಗಳನ್ನು ಹಾಳು ಮಾಡದೆ ವಿದ್ಯೆ ಗಳಿಸು, ಕಣಗಳನ್ನು ಹಾಳು ಮಾಡದೆ ಸಂಪತ್ತನ್ನು ಗಳಿಸು. ಅಂದರೆ ಕಣ ಅಂದರೆ ಒಂದೊಂದು ಪೈಸೆಗೂ ಬೆಲೆ ಕೊಡು, ಒಂದೊಂದು ರೂಪಾಯಿಗೂ ಬೆಲೆ ಕೊಟ್ಟು ಸಂಪತ್ತನ್ನು ಗಳಿಸಬೇಕು. ನಾವು ಹೋಗ್ಲಿಬಿಡು 1 ರೂಪಾಯಿ 2 ರೂಪಾಯಿ ಹೋಗ್ಲಿಬಿಡು 10 ರೂಪಾಯಿ ಹೋಗ್ಲಿಬಿಡು ಅಂತ ಆಟ ನಾವು ಹಾಳು ಮಾಡ್ಕೋತ ಹೊಟ್ರೆ, ಅದಕ್ಕೆ ಬೆಲೆ ಕೊಡದೆ ಹೋದರೆ 10 ರೂಪಾಯಿ ಬೆಲೆ ಕೊಡದೆ ಹೋದರೆ 10 10 100 ಆಗೋದಿಲ್ಲ, 100 10 1000 ಆಗೋದಿಲ್ಲ. ಆದ್ದರಿಂದ ಅದು ಲಕ್ಷ ಆಗಬೇಕು ಆದರೆ ನಾವು 1 ರೂಪಾಯಿಯಿಂದನೇ ನಾವು ಬೆಲೆ ಕೊಟ್ಟು ಗಳಿಸಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಕಣಗಳನ್ನು ಹಾಳು ಮಾಡದೇನೆ ಸಂಪತ್ತನ್ನು ಗಳಿಸು, ಕ್ಷಣಗಳನ್ನು ಹಾಳು ಮಾಡದೇನೆ ವಿದ್ಯೆ ಗಳಿಸು ಅಂತ ಹೇಳ್ತಾರೆ. ಕ್ಷಣತ್ಯಾಗೇ ಕುತೋ ವಿದ್ಯಾ, ನಾವು ಕ್ಷಣಗಳನ್ನು ಹಾಳು ಮಾಡಿದರೆ ವಿದ್ಯೆ ಎಂದು ಸಿಗುವುದಿಲ್ಲ. ಎಲ್ಲಿಂದ ವಿದ್ಯೆ ಸಿಗ್ತದೆ? ಕಣತ್ಯಾಗೇ ಕುತೋ ಧನಂ, ಅಂದರೆ ಪೈಸಾ ಖರ್ಚು ಮಾಡ್ತಾ ಹೋದರೆ ಇನ್ನೆಲ್ಲಿಂದ ಧನ ಸಂಪತ್ತು ಕೂಡ ಹಾಕಬೇಕು ಅಂತ ಹೇಳ್ತಾರೆ. ಆದ್ದರಿಂದ ನಾವು ಯಾವಾಗಲೂ ಕ್ಷಣಗಳನ್ನು ಉಪಯೋಗ ಮಾಡಿಕೊಂಡು ವಿದ್ಯಾ ಸಂಪತ್ತನ್ನು ಗಳಿಸೋಣ. ಕಣಗಳನ್ನು ಪೈಸೆಗಳನ್ನು ಕೂಡಿಸಿ ನಾವೇನು ಮಾಡಬೇಕು? ಸಂಪತ್ತನ್ನು ಗಳಿಸೋಣ ಎನ್ನುವಂತಹ ಮಾತನ್ನು ಈ ಸುಭಾಷಿತ ನಮಗೆ ಹೇಳ್ತದೆ. ಇಂತಹ ಜ್ಞಾನಾಮೃತವನ್ನು ತಾವೆಲ್ಲ ಸ್ವೀಕಾರ ಮಾಡಿರಿ ಅಂದ್ಕೊಂಡಿದ್ದೇನೆ. ಈ ಜ್ಞಾನಾಮೃತವನ್ನು ಸ್ವೀಕಾರ ಮಾಡಿರುವಂತಹ ತಾವೆಲ್ಲರೂ ಕ್ಷಣಗಳನ್ನು ಹಾಳು ಮಾಡದೆ ವಿದ್ಯಾ ಸಂಪತ್ತನ್ನು ಗಳಿಸ್ರಿ. ಕಣಗಳನ್ನು ಹಾಳು ಮಾಡದೆ ಧನ ಸಂಪತ್ತನ್ನು ಕೂಡ ಗಳಿಸಿ ಸುಖವಾಗಿರಿ ಅನ್ನುವಂತಹ ಮಾತನ್ನು ಹೇಳಿಬಿಟ್ಟು ಇವತ್ತಿನ ಸುಭಾಷಿತವನ್ನು ಕೇಳಿರುವಂತಹ ತಮ್ಮೆಲ್ಲರಿಗೂ ಪರಮಾತ್ಮ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸ್ತಾ, ನಾನು ಮತ್ತೊಂದು ದಿನ ಇನ್ನೊಂದು ಸುಭಾಷಿತದೊಂದಿಗೆ ತಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಕೂಡ ತಮ್ಮೆಲ್ಲರಿಗೆ ಧನ್ಯವಾದಗಳು, ನಮಸ್ಕಾರಗಳು.